ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಅದರಲ್ಲೂ ಕೂಡ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ ರೀತಿ ಈಗ ಸಾಕಷ್ಟು ಚರ್ಚೆಗೆ ಕ್ರಾಸ್ ಆಗಿರುವಂಥದ್ದು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಈ ಬಗ್ಗೆ ಮಾತನಾಡಲು ಸ್ವತಃ ಶಾಸಕ ಮಹೇಶ್ ಟೆಂಗಣಿಕೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಜಕ್ಕೂ ಕೂಡ ಕಾರ್ಯಕರ್ತೆ ಆರೋಪಿ ಅನ್ನೋದು ಬಿಟ್ಟರೆ ಒಬ್ಬ ಮಹಿಳೆಯನ್ನು ಬಂಧನ ಮಾಡೋ ರೀತಿ ಇದಾನ ಸರ್ ಪೊಲೀಸರಿಂದ? ನೋಡ್ರಿ, ಇದು ಭಾಳ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿ ಮತ್ತು ಇಡೀ ಮಹಿಳಾ ಸಮಾಜಕ್ಕೊಂದು ಅವಮಾನಕರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ನೋಡಿ, ಕೇಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಲಾ ಇರುತ್ತೆ, ಎಲ್ಲ ಇರುತ್ತೆ. ಅದರಲ್ಲಿ ಪ್ರಕಾರ ಮಾಡಿದರೆ ನಮ್ಗೆ ಯಾರೂ ಇದ್ರಾಗ ಇಂಟರ್ವೆನ್ಷನ್ ಮಾಡುವಂಥ ಅವಶ್ಯಕತೆಯೂ ಬರ್ತಿದ್ದಿಲ್ಲ. ಆದರೆ ಈ ಘಟನೆಯನ್ನು ನೋಡಿದಾಗ ಇಷ್ಟು ದುರ್ದೈವದ ಸಂಗತಿ ಅಂತಂದರೆ ಒಂದು ಇಡೀ ಮಹಿಳಾ ಸಮಾಜಕ್ಕೆ ಒಂದು ಭಾಳ ಖೇದಕರವಾಗಿರ್ತಕ್ಕಂಥ ನಡೆಯನ್ನು ನಡ್ಕೊಂಡಿರತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ರೀತಿ ನಡಿಬಹುದಾ ಅಂತಕ್ಕಂಥದ್ದನ್ನು ಇವತ್ತು ಎದ್ದು ಕಾಣತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವಿಸಿದ್ದು. ಹೀಗಾಗಿ ನಾನು ಸನ್ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಯಾರು ಇದರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಕೇಶವಾಪುರ PI ಇಂದ ಹಿಡ್ಕೊಂಡು ಯಾರ್ಯಾರು ಅದಾರ ಅವ್ರ ಮೇಲೆ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕ್ರಮವನ್ನು ಸರ್ಕಾರ ವಹಿಸ್ಕೋಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅವ್ರ ಫ್ಯಾಮಿಲಿಯವ್ರನ್ನ ಭೇಟಿ ಆದ್ರಿ ಸರ್? ಏನು ತೊಡ್ಕೊಂಡ್ರು ಸರ್? ನೋಡಿ, ಅವ್ರ ಫ್ಯಾಮಿಲಿಯವ್ರು ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಇನ್ನೂ ಸದ್ಯಕ್ಕೆ ಅವ್ರು ಹೇಳೋದು ಇಷ್ಟ ಅಂದರೆ ಇವರು ಮುಂದುವರೆದ ಭಾಗವಾಗಿ PI ಅವರು ಮಾಡಿರ್ತಕ್ಕಂಥ ಸಂಗತಿ ಅಂದರೆ ಆ ತಾಯಿ ಅವ್ರೇನು ಹೆಣ್ಮಗಳಿಗೆ ಮಹಿಳೆ ಇದ್ದಾಳ ಅವ್ರ ತಾಯಿಯವರು ಬಂದು ಮಾತಾಡಕತ್ತಾರ. ಅವ್ರು ಹೇಳೋದಂತಂದರೆ ಆಲ್ರೆಡಿ ಅಂದರೆ ಈ ಘಟನೆ ಬಂದ ಮೇಲೆ ಅವ್ರಿಗೆ ಮೋಸ್ಟ್ಲಿ ಇದು ವಿಡಿಯೋ ಬಗ್ಗೆ ಸುಳಿಸಿಕಾದ್ಮೇಲೆ ಅವ್ರ ತಾಯಿ ಕಡೆಯಿಂದ ವಿಡಿಯೋ ಮಾಡಿಸ್ಕೊಂಡಾರೆ. ಇವರು ಏನಂತೇಳಿ, ಇಲ್ಲ ನಮ್ಮ ಮಗಳ ಬಟ್ಟೆ ಬಿಚ್ಕೊಂಡಾಳ ಅಂತ ಹೇಳುವಂಥ ವಿಡಿಯೋನ ಅವ್ರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮುಂದಿನ ಇದಂದರೆ ಇದು ಬಂತಂದರೆ ನಾವು ಹೆಂಗೆ ಮಾಡಬೇಕು ಅನ್ನೋತಕ್ಕಂಥ ಪ್ಲಾನನ್ನು ಕೂಡ ಪೊಲೀಸರು ಮಾಡಿ ಇಟ್ಕೊಂಡಾರೆ. ಹಾಗಾದ್ರೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು? ಹಾಗಾದರೆ ಏನು ಜರೂರತ್ ಇತ್ತು, ಮಾಡ್ಕೋಬೇಕಾಗಿತ್ತು ಅಂತಂದೇಳಿ. ಅಂದರೆ ನೀವು ಏನು ಮಾಡಕೊಂತೀರಿ ಪೊಲೀಸ್ ಇಲಾಖೆಯಿಂದ ಇವತ್ತು? ಹೀಗಾಗಿ ಕೇಶವಪುರ PI ಆ್ಯಂಡ್ ಅವ್ರ ಟೀಮ್ ಏನಿದೆ ಇದರಲ್ಲಿ ಪೂರ್ತಿ 100% ಇನ್ವಾಲ್ವ್ಮೆಂಟ್ ಆಗ್ಯಾರ. ಹೀಗಾಗಿ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕನ್ನೋದು ಆಗ್ರಹ ನಾವು ಮಾಡ್ತೀವಿ. ಸರ್, ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ದುಸ್ಥಿತಿ ಒಬ್ಬ ಮಹಿಳೆಗೆ ಬರುತ್ತೆ ಅಂದರೆ ಸರ್, ಆರೋಪ ಈಗ ಅದನ್ನು ತೇಪೆ ಹಚ್ಚೋ ಕಾರ್ಯ ಮಾಡ್ತಾರೆ. ಇಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಇದೆ ಅಂತಂದು ನಿಜವಾಗ್ಲೂ ಎಲ್ಲಿ ಬಂದು ನಿಂತಿದೆ ನಮ್ಮ ವ್ಯವಸ್ಥೆ? ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದ್ದರೆ ದೇರ್ ಇಸ್ ಲಾ ಅಂತಕ್ಕಂಥದ್ದೇ, ಕಾನೂನು ಅಂತಕ್ಕಂಥದ್ದೇ. ಅದ್ರ ಮೇಲೆ 100 ಕೇಸ್ ಹಾಕೋರಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಇನ್ನೂ ಒಂದು 100 ಕೇಸ್ ಹಾಕ್ರಿ. 1ನೇ ತಾರೀಕಿಂದ ಇಲ್ಲಿ ಮಟ್ಟ ಸುಮಾರು 4 FIR ಮಾಡ್ಯಾರಂತ ಅವ್ರ ಮನೆ ಮ್ಯಾಗೆ. ಅವ್ರ ಮನೆಯವ್ರು ಇರ್ತಕ್ಕಂಥವ್ರು ಎಲ್ಲ ಮನೆಗೆ 4 FIRಗಳನ್ನು ಮಾಡಿದ್ದಾರೆ. ನಾವು ಅದನ್ನು ಕೇಳಕ್ಕೆ ಹೋದ್ವಿ, ನೀವು ಯಾಕೆ FIR ಮಾಡಿರಿ ಅಂತೇಳಿ. ಆದರೆ ಈಗ ನಡ್ಕೊಂಡಿರ್ತಕ್ಕಂಥ ಯಾವ ರೀತಿ ಐತಲ್ಲ, ಇದನ್ನು ಇಡೀ ಸಮಾಜ ಇವತ್ತು ಕೇಳುವಂಥ ಪ್ರಶ್ನೆ ಆಗ್ತಾಯಿದೆ. ಇವತ್ತು ಇಡೀ ಸಮಾಜ, ಇದು ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಕೇಳುವಂಥ ಪ್ರಶ್ನೆ ಆಯ್ತು. ಹಾಗಾದರೆ ಯಾರ ಕಸ್ಟಡಿಯಲ್ಲಿ ಆಯ್ತಿದೆ? ಹೊರಗಡೆ ಇದ್ದಾಗ ಆಯ್ತಾ? ಹೊರಗಡೆ ಇದ್ದಾಗ ಆಗಿದ್ರೆ ನಾವೇನು ಪೊಲೀಸರು ಕೇಳ್ತಿದ್ದಿಲ್ಲ, ಬಿಡಪ್ಪ ಯಾರೋ ಹೊಡೆದಾಡ್ಯಾರ ಏನೋ ಮಾಡ್ಕೊಂಡಾರ ಅಂತ ಬಿಡ್ಬೋದಾಗಿತ್ತು ಅದನ್ನ. ಆದರೆ ಇವತ್ತು ನಿಮ್ಮ ಕಸ್ಟಡಿಯಲ್ಲೇ ಆದಾಗೂ ಆಗೈತಂತಂದ್ರೆ ಅದನ್ನು ಎನ್ಕ್ವೈರಿ ಮಾಡುವಂಥದ್ದು ಬಿಟ್ಕೊಟ್ಟು ಇದನ್ನೆಲ್ಲ ಮಾಡಕೊಂಡ್ರೆ ಇವತ್ತು ಪೊಲೀಸ್ ಕಮಿಷನರು. ಆಗಿನ ಮೇಲೆ 8 ಕೇಸ್ ಅದಾವ ಅಂತ ಹೇಳಿದ್ರೆ ಆಯಿತು, ನಮ್ಮದೇನು ಕೇಸಿನ ಬಗ್ಗೆ ನಾವೇನಾದ್ರ ಬಗ್ಗೆ ಮಾತಾಡಿಲ್ಲ, ನಾವು ಮಾತಾಡೋಕೆ ಹೋಗೋದಿಲ್ಲ. ಆಕಿನ ಹಿನ್ನೆಲೆ ಏನೈತೆ ನಾವು ಕೇಳೋಕೆ ಹೋಗೋದಿಲ್ಲ, ಏನು ಬೇಕಾದ ಹಿನ್ನೆಲೆ ಇರಲಿ. ಆದರೆ ನೀವು ನಡ್ಕೊಂಡಿದ್ದೆ ಏನಂಗಂದ್ರೆ ಎಲ್ಲರಿಗೂ ಹಿಂಗೆ ಮಾಡ್ತೀರಾ ನೀವು? ಈಗ ಯಾರು FIR ಮಾಡಿಸ್ಯಾರಲ್ಲ ಅವ್ರ ಹಿನ್ನೆಲೆ ಏನಿತ್ತು ತೆಗಿಸ್ರಿ ಹಂಗಂದ್ರೆ? ಅವ್ರ ಬಗ್ಗೆ BLO ಆರೋಪಿಗಳ ಜೊತೆಗೆ ಬಂದು ಸರ್ವೆ ಮಾಡ್ತಿದ್ರು, ಅದೇ ಕಾರಣ ಆಯಿತು. ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ರು. ನೋಡಿ, BLOಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಅವ್ರು ಯಾರೋ ಒಂದು ಅಲ್ಲಿ ಇರ್ತಕ್ಕಂಥ BL ಇಟ್ಟೋದು ಅದು ಇನ್ನು ಯಾರೋ ಹೆಲ್ಪ್ ಕೇಳ್ಯಾರ, ತೋರಿಸ್ರಿ ನಂಗೆ ತೆಲುಗು ಮಾತಾಡೋಕೆ ಬರಂಗಿಲ್ಲ ಅಂತ ಹೇಳ್ಯಾರ. ಅವ್ರ ಮನೆ ತೋರ್ಸೋಕೆ ಹೋಗ್ಯಾರ. ಈಗೇನು ಡಿಲಿಷನ್ ನಡೆದೈತೆ ಈಗ? ಹಾಗಾದರೆ BLOಗಳ ಕೆಲಸಕ್ಕೆ ನೀವು ಅಡೆತಡೆ ಮಾಡಿರಲ್ಲ, ನಿಮ್ಯಾಗ ಕ್ರಮ ತೊಗೋಬಾರ್ದು? ಸೋಮೋಟೋ ಕೇಸ್ ಯಾಕೆ ಪೊಲೀಸರು ಮಾಡಲಿಲ್ಲ ಇವತ್ತಿನ ಮಟ್ಟ? ಇದರಿಂದ ಯಾರು ಕುಮ್ಮಕ್ಕೈತೆ ಅಂತ 100% ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ದ ಕುಮ್ಮಕ್ಕೈತಿ. ಅವ್ರದ್ದು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಇದನ್ನು ಕ್ರಮ ತಗೊಳ್ತಾ ಮೊದಲು ಪೊಲೀಸನ್ನು ಬಂಧಿಸ್ರಿ, ಆಮೇಲೆ ಇದಕ್ಕೆ ಯಾರ್ಯಾರು ಕುಮ್ಮಕ್ಕ ಕೊಟ್ಟರ, ಯಾರ್ಯಾರು ಇದಕ್ಕೆ ಪ್ರಚೋದನೆ ಮಾಡ್ಯಾರ ಅವ್ರ ಮೇಲೆ FIR ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಪೊಲೀಸರನ್ನೇ ಬಂಧಿಸ್ಬೇಕು. 100 ನೋಡಿ, ಇವತ್ತು ತಪ್ಪೇರು ಮಾಡ್ಯಾರ. ಇವತ್ತಿನ ಮೊದಲು ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ತೇನೆ ನಾನು. ಬಂಧಿಸೋಕ್ಕಿಂತ ಫಸ್ಟ್ ಸಸ್ಪೆಂಡ್ ಮಾಡಿರಿ, ಆಮೇಲೆ ಇದಕ್ಕೆ ಹಿನ್ನೆಲೆ ಯಾರ್ಯಾರು ಅದಾರ. ಹಾಗಾದ್ರೆ BLO ಮ್ಯಾಗೆ ಧಮಕಿ ಕೊಟ್ರಲ್ಲ ಅವ್ರ ಮ್ಯಾಗೆ ಏನು ಕ್ರಮ ಇಲ್ಲ? ಹಾಗಾದ್ರೆ ನಿಮ್ದು ಸರ್ಕಾರಿ ಕ್ರಮಕ್ಕೆ ಕಾನೂನಿನ ವ್ಯವಸ್ಥೆನ ಅಡ್ಡಿಪಡಿಸುವಂಥ ಕೆಲಸ ಮಾಡಿದ್ರಲ್ಲ, ಅವ್ರ ಬಗ್ಗೆ ಏನು ಆಯ್ತು ಹಾಗಾದ್ರೆ ಕ್ರಮ ಇವತ್ತಿನ ಮಟ್ಟ? ಅವ್ರ ಮ್ಯಾಗೆ ಕ್ರಮ ತೊಗೊಳಕತ್ತಿಲ್ಲ? ಆ ಕ್ರಮ ತೊಗೊಳ್ಳೋಂಥ ಕೆಲಸ ಮಾಡಲಿ ಇವತ್ತು ಇಲಾಖೆ ಮೊದಲು. ಇದೊಂದು ಮಹೇಶ್ ಟೆಂಗಣಿಕೆ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ.